ಮೇಘನಾದ ಅಂದರೆ ಮೋಡಗಳ ಘರ್ಜನೆ, ರಾವಣನ ಹಿರಿಯ ಮಗ, ಇಂದ್ರಲೋಕವನ್ನೇ ಗೆದ್ದ ಲಂಕಾದ ಯುವರಾಜ. ಅವನನ್ನು ಹಿಂದೂ ಪುರಾಣಗಳಲ್ಲಿ ಶ್ರೇಷ್ಠ ಯೋದ್ಧ ಎಂದು ಪರಿಗಣಿಸಲಾಗಿದೆ. ಹಾಗೂ ರಾಮ ಮತ್ತು ರಾವಣನ ನಡುವಿನ ಯುದ್ಧದಲ್ಲಿ ಇಂದ್ರಜಿತ್ ಸಕ್ರಿಯ ಪಾತ್ರವನ್ನು ವಹಿಸಿದ್ದನು. ಅವನೊಬ್ಬ ಅತ್ಯಂತ ಪರಾಕ್ರಮಿ ಯೋಧ. ತ್ರಿಮೂರ್ತಿಗಳ 3 ಶಕ್ತಿಶಾಲಿಯಾದ ದಿವ್ಯಾಸ್ತ್ರಗಳನ್ನು ಹೊಂದಿದ್ದ. ಅಂದರೆ ಬ್ರಹ್ಮಾಂಡ ಅಸ್ತ್ರ, ವೈಷ್ಣವ ಅಸ್ತ್ರ ಮತ್ತು ಪಾಶುಪತಾಸ್ತ್ರಗಳನ್ನು ಹೊಂದಿದ್ದ. ಹಾಗೂ ಅನೇಕ ಮಾಯಾವಿ ಅಸ್ತ್ರಗಳನ್ನು ಹೊಂದಿದ್ದನು. ಪರಶುರಾಮನನ್ನು ಬಿಟ್ಟರೆ ಇವನು ಒಬ್ಬನೇ ತ್ರಿಮೂರ್ತಿಗಳ ದಿವ್ಯಾಸ್ತ್ರಗಳನ್ನ ಹೊಂದಿದ್ದ. ಅವನು ತನ್ನ ಮಾರ್ಗದರ್ಶಕರಾದ ಶುಕ್ರಾಚಾರ್ಯರಿಂದ ಯುದ್ಧ ಕೌಶಲ್ಯಗಳನ್ನು ಕಲಿತಿದ್ದನು. ಹಾಗೂ ದೇವತೆಗಳನ್ನು ಸೋಲಿಸಿದ ನಂತರ ಅವನು ಅವರ ಶಸ್ತ್ರಗಳನ್ನು ತೆಗೆದುಕೊಂಡು ದೇವತೆಗಳ, ರಾಕ್ಷಸರ ಮತ್ತು ತ್ರಿಮೂರ್ತಿಗಳ ದಿವ್ಯ ಆಯುಧಗಳ ಒಡೆಯನಾದನು. ಅವರು 2 ಬಾರಿ ರಾಮ ಮತ್ತು ಲಕ್ಷ್ಮಣರನ್ನು ಸೋಲಿಸಿದ್ದನು. ಮೇಘನಾದನು ರಾವಣ ಮತ್ತು ಮಂಡೋದರಿಯ ಹಿರಿಯ ಮಗ. ಅವನ ಜನ್ಮದ ಕೂಗು ಗುಡುಗುದಂತೆ ಕೇಳಿಸಿದ್ದರಿಂದ ಅವನಿಗೆ ಮೇಘನಾದೆಂದು ಹೆಸರು ಇಡಲಾಯಿತು. ತನ್ನ ಜನನದ ಸಮಯದಲ್ಲಿ ರಾವಣನು ತನ್ನ ಮಗನನ್ನು ಯಾರು ಸೋಲಿಸಬಾರದು ಎಂಬುದಾಗಿ ತನ್ನ ಮಗನನ್ನು ಬಯಸಿದ್ದ. ರಾವಣನು ಅವನು ಅತ್ಯುತ್ತಮ ಮತ್ತು ಜ್ಞಾನವುಳ್ಳ ಯೋಧನಾಗಬೇಕೆಂದು ಬಯಸಿದ್ದನು. ರಾವಣನು ಒಬ್ಬ ಪುರೋಹಿತನನ್ನು ತಿಳಿದಿದ್ದನು ಮತ್ತು ಅವನ ಸೂಚನೆಗಳ ಪ್ರಕಾರ ರಾವಣನು ಗ್ರಹಗಳು ಮತ್ತು ನಕ್ಷತ್ರಪುಂಜಗಳಿಗೆ ಆಜ್ಞಾಪಿಸಿದನು. ಅದು ಮೇಘನಾದನು ತಾನು ಬಯಸಿದ ರೀತಿಯಲ್ಲಿ ಹುಟ್ಟಲು ಅನುವು ಮಾಡಿಕೊಡುತ್ತದೆ. ಎಲ್ಲಾ ಗ್ರಹಗಳು ಮತ್ತು ನಕ್ಷತ್ರಪುಂಜಗಳು ರಾವಣನಿಗೆ ಭಯಪಟ್ಟವು. ಆದ್ದರಿಂದ ಮೇಘನಾದನ ಜನನದ ಸಮಯದಲ್ಲಿ ಗ್ರಹಗಳು ರಾವಣನ ಸೂಚನೆಗಳನ್ನು ಅನುಸರಿಸಿದವು. ಗ್ರಹಗಳು ಮೇಘನಾದನ ಜಾತಕದ 11ನೇ ಮನೆಯಲ್ಲಿ ಬೀಳುವ ರೀತಿಯಲ್ಲಿ ಜೋಡಿಸಲ್ಪಟ್ಟಿತ್ತು. ಆದರೆ ಶನಿಯು ರಾವಣನ ಆಜ್ಞೆಯನ್ನು ಪಾಲಿಸದೆ ಮೇಘನಾದನ ಜಾತಕದ 12ನೇ ಮನೆಯಲ್ಲಿ ನೆಲೆಸುತ್ತಾನೆ. ಇದರಿಂದ ರಾವಣ ಕೋಪಗೊಳ್ಳುತ್ತಾನೆ. ರಾವಣನು ಮೇಘನಾದನನ್ನು ಅಮರನಾಗಿ ಹುಟ್ಟಲಿ ಎಂದು ಬಯಸಿದ್ದ. ಆದರೆ ಶನಿಯ ಗ್ರಹ ಚಲನೆಯ ಸ್ಥಿತಿಯಿಂದಾಗಿ ಮೇಘನಾದನು ಲಕ್ಷ್ಮಣನ ಕೈಯಲ್ಲಿ ಸಾಯಬೇಕಾಯಿತು. ಚಿಕ್ಕ ವಯಸ್ಸಿನಲ್ಲಿ ಮೇಘನಾದನು ರಾಕ್ಷಸರ ಗುರುವಾದ ಶುಕ್ರನ ಮಾರ್ಗದರ್ಶನದಲ್ಲಿ ಹಲವಾರು ಸರ್ವೋಚ್ಚ ಆಕಾಶ ಶಸ್ತ್ರಾಸ್ತ್ರಗಳನ್ನು ಹೊಂದಿದನು. ತನ್ನ ಬಾಲ್ಯದಿಂದಲೂ ಮೇಘನಾದ್ ಮಹಾನ್ ಯೋಧನಾಗುವ ಲಕ್ಷಣಗಳನ್ನು ತೋರಿಸಿದನು. ಅವರು ಆಕಾಶ ಆಯುಧಗಳ ಜೊತೆಗೆ ಮಾಂತ್ರಿಕ ಶಕ್ತಿಗಳು ಮತ್ತು ವಾಮಾಚಾರದ ಕಲೆಯ ಜ್ಞಾನವನ್ನು ಪಡೆಯಲು ಕಠಿಣ ತಪಸ್ಸಿನ ಮೂಲಕ ಹೋದರು. ಮೇಘನಾದನು ಸರ್ಪರಾಜ ಶೇಷನಾಗನ ಮಗಳು ಸುಲೋಚನಾಳನ್ನು ಮದುವೆಯಾಗಿದ್ದನು. ದೇವತೆಗಳು ಮತ್ತು ರಾವಣನ ನಡುವಿನ ಯುದ್ಧದಲ್ಲಿ ಇಂದ್ರನು ರಾವಣನನ್ನು ಸೆರೆಹಿಡಿಯುತ್ತಾನೆ. ತನ್ನ ತಂದೆಯನ್ನು ರಕ್ಷಿಸಲು ಮೇಘನಾದನು ಇಂದ್ರನ ಮೇಲೆ ಆಕ್ರಮಣ ಮಾಡಿ ಇಂದ್ರ ಸೇರಿದಂತೆ ಎಲ್ಲ ದೇವತೆಗಳನ್ನು ಸೋಲಿಸುತ್ತಾನೆ. ಮೇಘನಾದನು ಇಂದ್ರನನ್ನು ತನ್ನ ಆಕಾಶ ರಥದ ಮೇಲೆ ಕಟ್ಟಿಹಾಕಿ ಮತ್ತು ಅವನನ್ನು ಲಂಕೆಯಲ್ಲಿ ರಾವಣನ ಬಳಿಗೆ ಎಳೆದು ತರುತ್ತಾನೆ. ರಾವಣ ಮತ್ತು ಮೇಘನಾದರು ಇಂದ್ರನನ್ನು ಕೊಲ್ಲಲು ನಿರ್ಧರಿಸುತ್ತಾರೆ. ಆದರೆ ದೇವರಾದ ಬ್ರಹ್ಮನು ಮಧ್ಯಪ್ರವೇಶಿಸಿ ಇಂದ್ರನನ್ನು ಬಿಡಿಸಲು ಮೇಘನಾದನನ್ನು ಕೇಳುತ್ತಾರೆ. ಬ್ರಹ್ಮನು ಮೇಘನಾದನ ಶೌರ್ಯದಿಂದ ಹೆಚ್ಚು ಪ್ರಭಾವಿತನಾಗುತ್ತಾರೆ ಮತ್ತು ಅವರೇ ಅವನಿಗೆ ಇಂದ್ರಜಿತ್, ಇಂದ್ರನ ವಿಜಯಶಾಲಿ ಎಂಬ ಹೆಸರನ್ನು ನೀಡುತ್ತಾರೆ. ಮೇಘನಾದನು ಬಾಧ್ಯನಾದ ಮತ್ತು ಬ್ರಹ್ಮನಿಂದ ವರವನ್ನು ಪಡೆಯಲು ಅವಕಾಶವನ್ನು ನೀಡಲಾಯಿತು. ಮೇಘನಾದನು ಅಮರತ್ವವನ್ನು ಕೇಳುತ್ತಾನೆ, ಆದರೆ ಬ್ರಹ್ಮನು ಅದನ್ನು ನಿರಾಕರಿಸಿದನು ಮತ್ತು ಸಂಪೂರ್ಣ ಅಮರತ್ವವು ಪ್ರಕೃತಿಯ ನಿಯಮಕ್ಕೆ ವಿರುದ್ಧವಾಗಿದೆ ಎಂದು ಹೇಳುತ್ತಾರೆ. ನಂತರ ಮೇಘನಾದ ಅವನ ಸ್ಥಳೀಯ ದೇವತೆಯಾದ ಪ್ರತ್ಯಂಗಿರ ಅಥವಾ ನಿಕುಂಭಿಲ ಯಜ್ಞ ಪ್ರಾರಂಭಿಸುತ್ತಾನೆ. ಯಜ್ಞವು ಪೂರ್ಣಗೊಂಡ ನಂತರ ಅವನಿಗೆ ಮತ್ತೊಂದು ವರವನ್ನು ನೀಡಲಾಯಿತು. ಅವನು ಅತ್ಯಂತ ಶಕ್ತಿಶಾಲಿಯಾದ ಆಕಾಶ ರಥವನ್ನು ಪಡೆಯುತ್ತಾನೆ. ಅದರ ಮೇಲೆ ಆರೋಹಿಸುವಾಗ ಅವನು ಯುದ್ಧದಲ್ಲಿ ಯಾವುದೇ ಶತ್ರುವನ್ನು ಗೆದ್ದು ಅವೇಧನೀಯನಾಗುತ್ತಾನೆ. ಆದರೆ ಈ ಯಜ್ಞವನ್ನು ಯಾರು ನಾಶಪಡಿಸುತ್ತಾರೋ ಅವರು ಅವನನ್ನು ಕೊಲ್ಲುತ್ತಾರೆ ಎಂದು ಬ್ರಹ್ಮದೇವರು ಎಚ್ಚರಿಸುತ್ತಾರೆ. ಮೇಘನಾದನು ಎಷ್ಟು ಶಕ್ತಿಶಾಲಿಯಾಗಿದ್ದಾನು ಎಂದರೆ ಅವನು ಅತಿಮಹಾರಥಿಯಾಗಿದ್ದಾನು. ಅಂದರೆ ಮಹಾಭಾರತದಲ್ಲಿ ಭೀಷ್ಮ, ಕರ್ಣ, ದ್ರೋಣಾಚಾರ್ಯ ಮತ್ತು ಅರ್ಜುನ ಇವರೆಲ್ಲ ಮಹಾರಥಿಗಳಾಗಿದ್ದರು. ಅಂದರೆ ಆಗಿನ ಕಾಲದಲ್ಲಿ ಒಬ್ಬ ಯೋಧನ ಸಾಮರ್ಥ್ಯವನ್ನು ರಥಿ, ಅರ್ಧರಥಿ, ಮಹಾರಥಿ ಹಾಗೂ ಅತಿಮಹಾರಥಿ ಎಳೆಯುತ್ತಿದ್ದರು. ಆದರೆ ಯೋಧ ಎಷ್ಟೇ ಬಲಶಾಲಿಯಾಗಿದ್ದರೂ ಧರ್ಮದ ಮುಂದೆ ಅಧರ್ಮ ಸೋಲುತ್ತದೆ. ಹಾಗೆಯೇ ಲಕ್ಷ್ಮಣ ಮತ್ತು ಮೇಘನಾದನ ಕೊನೆಯ ಯುದ್ಧದಲ್ಲಿ ಮೇಘನಾದನು ಸಾಯುತ್ತಾನೆ.